ಫೋನ್ ಕಾಲು ಮೆಸೇಜ್ ಮಾಡದೇ ಇರೋ ಅಂತ ತಪ್ಪು ನಾನೇನ್ ಮಾಡ್ದೆ? ಹೇಳಮ್ಮ. ಅನು, ನೀನ್ ಬ್ಯುಸಿ ಇರ್ತೀಯ ಅಂತ ಗೊತ್ತು, ತಟ್ಟಂತ ಹೇಳ್ಬಿಡ್ತೀನಿ. ಇಲ್ಲಿ ಮಾನ್ಸಿ ಅವರು ಮತ್ತೆ ಹರ್ಷ ಅವ್ರು ಬಂದಿದ್ದಾರೆ. ನೀನು ಅಳಿಯಂದ್ರು ಊಟಕ್ಕೆ ಇಲ್ಲಿಗೆ ಬಂದ್ಬಿಡಿ, ಡಿಸ್ಟರ್ಬ್ ಮಾಡಲ್ಲ ಆಯ್ತಾ? ಬಾಯ್. ಅಮ್ಮ, ಅಯ್ಯೋ ದೇವ್ರೆ, ಹರ್ಷ ಬಾವ ಮಾನ್ಸಿ ಅಕ್ಕ ಯಾಕೆ ಅಲ್ಲಿಗೆ ಹೋದ್ರು? ನಾನೀಗ ಮನೆಗೆ ಹೋಗೋದೇ ಸರಿ. ಅನುಗ್ ಹೇಳ್ದೆ. ಇಷ್ಟು ಬೇಗ ಮಾತಾಡ್ಬಿಟ್ಟೇನೆ? ಅವಳು ಬ್ಯುಸಿ ಇರ್ತಾಳೆ ಅಂತ ಗೊತ್ತಲ್ವಾ, ಅದಕ್ಕೆ ಮಾತಾಡ್ ಮುಗಿಸ್ಬಿಟ್ಟೆ. ಅಂದಾಗೆ ಅನು ಏನ್ ಹೇಳಿದ್ಲು? ಬ್ರೋಯಿನ್ಲ ಕೂಡ ಬರ್ತಾರಂತ? ಮಾನ್ಸಿ, ಹೇಳಿದ್ದೀನಲ್ಲ, ಬರ್ತಾರೆ ಅನ್ಸುತ್ತೆ. ಓ, ಹಾಗಾದ್ರೆ ಬ್ರೋಯಿನ್ಲ ಅನು ಹೇಳಿದಾರಂತಾಯ್ತು ಅಲ್ವಾ ಹರ್ಷ? ಬಟ್ ನಮಗ್ ಮಾತ್ರ ಯಾಕೆ ಹೇಳ್ದೆ ಮನೆ ಬಿಟ್ಟು ಹೋಗಿದ್ದು? ಹಾ, ನನಗ್ ಡೌಟ್ ಇತ್ತು. ಅನುಗೆ ನಿಮ್ಗೆ ಬ್ರೋಯಿನ್ಲ ಬಗ್ಗೆ ಎಲ್ಲ ಚೆನ್ನಾಗ್ ಗೊತ್ತಿರುತ್ತೆ ಅಂತ. ನಮ್ಮ ಹತ್ರ ಮಾತ್ರ ಹಾಗಾಡ್ತಾರೆ. ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಏನ್ ಹೇಳ್ತಿದ್ದೀರಾ ಮನ್ಸಿವ್ರೆ? ವಾಟ್? ನಿಮ್ಮಿಬ್ರು ಗೊತ್ತಿಲ್ವಾ? ಬ್ರೋಯಿನ್ಲ ಯಾರಿಗೂ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೊಟ್ಟೋದ್ರು. ನಿಜವಾಗ್ಲೂ ಹೇಳ್ತಿದ್ದೀರಾ? ದಿಢೀರಂತ ಮನೆಗೆ ಬಂದಿದ್ದಾರೆ ಅಂದ್ರೆ ಮಾನ್ಸಿ ಅಕ್ಕ ಏನಾದ್ರೂ ಅಪ್ಪ ಅಮ್ಮನ ಹತ್ರ ಹೇಳ್ಬಿಡ್ತಾರ? ಛೆ, ಈ ವಿಷಯನ ನಾನಾದ್ರೂ ಹೇಗ್ ಹೇಳಲಿ? ನಿಮ್ ಅಳಿಯಂದ್ರು ನನ್ನ ಹತ್ರ ಏನು ಹೇಳ್ದೆ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಏನ್ ಅನ್ಕೋತಾರೆ? ಅಣ್ಣ, ಸ್ವಲ್ಪ ಇನ್ನೂ ಸ್ಪೀಡಾಗಿ ಹೋಗಿ. ಇದ್ಯಾವ ಖುಷಿಗೂ? ಬೇಕಂದ್ರೆ ಇನ್ನೊಂದು ಕಪ್ ತಗೊಂಡ್ ಕುಡಿ. ನಿನ್ನ ಅಭಿಸಾರಿಕೆ ಬರಲೇ ಇಲ್ವಲ್ಲಪ್ಪ. ಇನ್ನೇನ್ ನನ್ನ ಕೈಗೆ ಸಿಕ್ಬಿಡ್ತು ಅನ್ನೋವಾಗ ಮಿಸ್ ಆಯ್ತು ಅನ್ನೋ ಫೀಲ್ ನಿನಗೆ ಬರ್ಲಿ ಅಂತ ಹಾಗೆ ಮಾಡಿದೆ. ಅವ್ರು ಬರ್ತಾರೆ, ಅವರೇ ಕೈಯಾರೆ ನಿನಗೆ ಶುಂಠಿ ಚಾ ಮಾಡ್ಕೊಡ್ತಾರೆ. ಈ ನಾರ್ಮಲ್ಟಿ ಎಲ್ಲ ಯಾಕೆ? ನೀನೇನಾದ್ರೂ ಆಡ್ಕೋ ಚಂಡೆ, ಆದ್ರೆ ನನಗೆ ನನ್ನ ಅನು ಬಗ್ಗೆ ಗೊತ್ತು. ಅವಳು ಈ ಕ್ಷಣದಲ್ಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಅವಳು ಇವತ್ತು ಸಂಜೆ ಒಳಗೆ ಬರದೇ ಇದ್ರೆ ಅವಳನ್ನ ಇಲ್ಲಿಗೆ ಬರ್ಸೋ ದಾರಿನೂ ನನಗೆ ಗೊತ್ತು. ದಾರಿನ? ಏನ್ ದಾರಿ?
ಅಕ್ಕ. ಹಾಯ್ ಬಾವಾ, ವಾಟ್ ಅ ಸರ್ಪ್ರೈಸ್. ಹಾಯ್ ಅತ್ತಿಗೆ. ಅರೆ ಅನು, ಇಷ್ಟು ಬೇಗ ವಾಪಸ್ ಬಂದ್ಬಿಟ್ಯಾ? ಕೆಲ್ಸ ಎಲ್ಲ ಇಷ್ಟು ಬೇಗ ಮುಗ್ದೋಯ್ತಾ? ನಾವು ಬೇಗ ಬರ್ಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಕ್ಕ, ಆದ್ರೆ ಸ್ವಲ್ಪ ಕೆಲ್ಸ ಇತ್ತು. ಅವರು ಯಾರಮ್ಮ? ಅಳಿಯಂದ್ರು. ಅವ್ರೇನಂದ್ರು? ಬರ್ತಾರಾ? ಅಮ್ಮ ಬಂದಿದ್ದಾರೆ ನೋಡು. ಹ್ಞೂ ಅಮ್ಮ, ನಿಮ್ ಅಳಿಯಂದ್ರು ಸಿಕ್ಕಾಪಟ್ಟೆ ಬ್ಯುಸಿ. ಅವ್ರು ಕೆಲ್ಸ ಅಂದ್ರೆ ಕೆಲ್ಸ, ನನ್ನ ಹತ್ರ ಮಾತಾಡೋದಕ್ಕೆ ಅವ್ರಿಗೆ ಸಮಯ ಇಲ್ಲ. ಅದಕ್ಕೆ ಈ ಬೊಕ್ಕೆನ ನನಗೆ ಕಳಿಸಿ ಸಾರಿ ಅಂತ ಕೇಳ್ತಿದ್ದಾರೆ. ಅವ್ರು ಎಷ್ಟೇ ಬ್ಯುಸಿ ಇದ್ರು ನನಗ್ ಸರ್ಪ್ರೈಸ್ ಕೊಡೋದನ್ನಂತೂ ಮಿಸ್ ಮಾಡಲ್ಲ. ಅನು, ನೀನ್ ಯಾವಾಗಿಂದ ಇಷ್ಟು ಚೆನ್ನಾಗಿ ಸುಳ್ಳು ಹೇಳೋದನ್ನ ಕಲ್ತೆ? ಯಾಕೆ ಮುಚ್ಚಿಡ್ತಿದ್ಯಾ ಬಂಗಾರ? ಅಳಿಯಂದ್ರು ಎಲ್ಲಿದ್ದಾರೆ? ಆಕ್ಚುಲಿ ಬ್ರೋ ಇಲ್ಲ ಅನುನ ನೋಡೋದಿಕ್ಕೆ ಇಲ್ಲಿಗೆ ಬಂದಿರ್ತಾರೆ ಅನ್ಕೊಂಡಿದ್ದೆ. ಬಟ್ ಐ ಆಮ್ ರಾಂಗ್. ಬ್ರೋ ಇಲ್ಲ ಇಲ್ಗೂ ಬಂದಿಲ್ಲ. ಅನು, ರಮ್ಯಾ, ನಿನ್ ಫ್ರೆಂಡ್ ಜೊತೆ ಆಮೇಲೆ ಮಾತಾಡು. ಮನೆಗೆ ನೆಂಟರು ಬಂದಿದ್ದಾರೆ. ಸರಿ, ಹಾಗಿದ್ರೆ ಬ್ರೋ ಇನ್ಲಾ ಬರಲ್ಲ, ನಾವ್ ಇನ್ನೊಂದ್ಸಲ ಬರ್ತೀವಿ. ಹೇಗಿದ್ರು ಹಬ್ಬಕ್ಕೆಲ್ಲ ಸೇರ್ತಿದೀವಲ್ಲ, ಆಗ್ಲೇ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಹರ್ಷ, ಹೊರಡೋಣವಾ? ನಾವು ಬರ್ತೀವಿ. ಒಂದ್ ನಿಮಿಷ ಕೂತ್ಕೊಳ್ಳಿ, ಬರ್ತೀನಿ. ಅರ್ಶಿನ ಕುಂಕುಮ ತಗೊಳ್ಳಿ. ಇದೆಲ್ಲ ಯಾಕೆ? ಪರವಾಗಿಲ್ಲ. ಅಯ್ಯಯ್ಯೋ, ಮುತ್ತೈದೆ ಅರ್ಶಿನ ಕುಂಕುಮನ ಬೇಡ ಅನ್ಬಾರ್ದು. ಇದನ್ನೆಲ್ಲ ಹೇಗ್ ತಗೊಳ್ಳೋದು? ಕೂತ್ಕೊಳ್ಳಿ, ಹೇಳ್ತೀನಿ. ಅರ್ಶಿನ ಕೆನ್ನೆಗಚ್ಕೊಳ್ಳಿ, ಕುಂಕುಮನ ಹಣೆಗೆ ಮತ್ತೆ ತಾಳಿಗೆ ಇಟ್ಕೊಳ್ಳಿ. ಆಮೇಲೆ ಹೂವು, ಹಣ್ಣು, ಎಲೆ ಅಡಿಕೆ, ಬ್ಲೌಸ್ ಪೀಸ್ನ ತಗೊಳ್ಳಿ. Sounds so funny. ಇದನ್ನೆಲ್ಲ ಮಾಡೋದ್ರಿಂದ ಗಂಡ ತುಂಬಾ ಚೆನ್ನಾಗಿರ್ತಾರೆ ಅಂತಲ್ವಾ? ಅನು ಇದನ್ನ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಬಟ್ ನಾನೇ ಸ್ವಲ್ಪ ವೀಕ್. ಬಟ್ ಯು ನೋ ವಾಟ್, ನನ್ ಗಂಡ ಯಾವಾಗ್ಲೂ ನನ್ ಜೊತೆನೆ ಇರ್ತಾನೆ. ಥ್ಯಾಂಕ್ಸ್ ಫಾರ್ ದಿಸ್. ಬರ್ತೀವಿ. You guys carry on. ಸಾರಿ, ಬರ್ತೀನಿ. ನೀನ್ ಬಂದಾಗ್ಲಿಂದನೂ ನನಗೆ ಚೆನ್ನಾಗಿ ಗೊತ್ತಿತ್ತು ಏನೋ ಸರಿ ಇಲ್ಲ ಅಂತ. ಆದ್ರೆ ಇಷ್ಟು ದೊಡ್ಡ ವಿಷಯನ ಮುಚ್ಚಿಡ್ತಿ ಅಂತ ಗೊತ್ತಿರ್ಲಿಲ್ಲ. ಯಾಕೆ ಹೀಗ್ ಮಾಡ್ದೆ? ಅಪ್ಪ ಅಮ್ಮನ ಹತ್ರ ಇಷ್ಟು ದೊಡ್ಡ ವಿಷಯ ಮುಚ್ಚಿಡ್ಬೇಕು ಅಂತ ಯಾಕೆ ಅನಿಸ್ತು ನಿನ್ಗೆ? ಅಳ್ಬೇಡ, ಏನಾಯ್ತು ಅಂತ ಹೇಳಿದ್ರೆ ತಾನೇ ನಮಗೂ ಗೊತ್ತಾಗೋದು. ಏನ್ ಹೇಳ್ತಾಳೆ? ಜಗಳ ಮಾಡ್ಕೊಂಡ್ ಬಂದಿದ್ದಾಳೆ ಇವಳು. ಅನು, ರಮ್ಯಾ,
ನಾನು ಮೇಲೆ ಇರ್ತೀನಿ. ಏನಾಯ್ತು ಮಗ? ಏನಂತ ಹೇಳಿ ಅಪ್ಪ, ಅವ್ರು ಬೇಜಾರ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಾಗೆ ಹೋದವರು ಅವ್ರಾಗೆ ವಾಪಸ್ ಬರ್ತಾರೆ ಅಂತ ನಂಬಿದ್ದೀನಿ. ಬೇಜಾರ್ ಮಾಡ್ಕೊಂಡು ಹೋದ್ರು ಅಂದ್ರೆ ಅಂತದ್ ಏನಾಯ್ತು? ಅಮ್ಮ ಸಾರಿ ಅಮ್ಮ, ನಾನು ಮುಚ್ಚಿಡ್ಬೇಕು ಅಂತಿರ್ಲಿಲ್ಲ. ಆದ್ರೆ ನಂಗೆ ಹೇಗೆ ಹೇಳ್ಕೋಬೇಕು ಗೊತ್ತಾಗ್ಲಿಲ್ಲ. ನನ್ನ ಕ್ಷಮಿಸ್ಬಿಡಮ್ಮ. ಅನುನ ಕರ್ದ್ಯಾ ರಮ್ಯಾ? ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಅವಳು ತುಂಬಾ ಅಳ್ತಿದ್ಲು ಕಣು. ಪುಷ್ಪ ಆಂಟಿ ಬೇರೆ ಆಮೇಲೆ ಮಾತಾಡ್ಕೊಂತ ಗದ್ರು ಬಿಟ್ರು. ಹಂಗೂ ಮೇಲಿರ್ತೀನಿ ಬಾ ಅಂತ ಹೇಳ್ಬಿಟ್ ಬಂದೆ. ಅಲ್ಲ, ಏನು ಸರಿಯಾಗಿ ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ ಅಂದ್ರೆ ಅವಳಿಗೆ ಯಾರ್ ತಾನೇ ಸಹಾಯ ಮಾಡ್ತಾರೆ? ನಾವು ಮಾಡ್ತಿಲ್ವಾ ರಮ್ಯಾ? ಅನು ಮತ್ತೆ ಆರ್ಯ ಸರ್ ಒಂದಕ್ಕೆ ಇಷ್ಟೆಲ್ಲ ಮಾಡ್ತಿದೀವಿ. ಈ ಸಲ ಅವ್ರು ಜಗಳ ಫಿಕ್ಸ್ ಮಾಡೋದು ನಾವೇ. ಜಗಳ ಅಂತ ನೀನೇ ಡಿಸೈಡ್ ಮಾಡ್ಬಿಟ್ಯಾ? ಅವಳ ಮುಂದೆ ಹಿಂಗೆಲ್ಲ ಮಾತಾಡ್ಬೇಡ ನೀನು. ಇಲ್ಲ ಇಲ್ಲ ರಮ್ಯಾ, ಅನು ಮತ್ತೆ ಆರ್ಯ ಸರ್ ಮಧ್ಯ 1000 ಜಗಳ ಆಗಿರ್ಬೋದು, ಅದಕ್ಕೆ 1000 ಕಾರಣ ಇರ್ಬೋದು. ಆದ್ರೆ ಅವ್ರು ಒಂದಕ್ಕೆ ಒಂದೇ ಕಾರಣ, ಅದು ನಂಬಿಕೆ. ಅನು, ಏನೇ ಆಯ್ತು? ನಮ್ಮ ಹತ್ರನೂ ಏನು ಹೇಳ್ದೆ ಇದೆಯಲ್ಲ. ಆರ್ಯ ಸರ್ನ ಬಿಟ್ಟು ಹೇಗಿದ್ಯಾ ನೀನು? ಬಿಟ್ಟಿರೋದ್ ನಾನ್ ಮಾತ್ರನಾ? ಆರ್ಯ ಸರು ನನ್ನ ಬಿಟ್ಟಿದಾರಲ್ವಾ ರಮ್ಯಾ? ಅಲ್ಲ ಕಣೆ, ಇದೇನ್ ಕಾಂಪಿಟೇಷನಾ? ಯಾರ್ ಮೊದ್ಲು ಮಾತಾಡ್ತಾರೆ ಸಾರಿ ಕೇಳ್ತಾರೆ ಅಂತ ಕಾಯಕ್ಕೆ? ಎಲ್ರು ನಾನೇ ತಪ್ಪು ಮಾಡ್ತಿದೀನಿ ಅನ್ನೋ ಹಾಗೆ ಮಾತಾಡ್ತಿದಿರಲ್ಲ. ಏನು ಹೇಳ್ದೆ ಕೇಳ್ದೆ ಹೋದವ್ರು ಅವರು. ಒಂದ್ ಫೋನು ಇಲ್ಲ, ಮೆಸೇಜು ಇಲ್ಲ. ನಾನ್ ಹೇಗಿದ್ದೀನಿ, ಎಲ್ಲಿದ್ದೀನಿ ಅಂತಾನೂ ಕೇಳಲಿಲ್ಲ. ಎಲ್ರು ನಂದೇ ತಪ್ಪು ಅನ್ನೋ ತರ ಇದೀರಲ್ಲ. ಹಾಗಲ್ಲ ಅನು, ಆದ್ರೆ ಯಾರಾದ್ರೂ ಒಬ್ರು ಸೋಲ್ಲೇಬೇಕಲ್ವಾ? ಮೊದ್ಲಿಂದನೂ ಇಂಥ ವಿಷಯದಲ್ಲಿ ನೀನೇ ತಾನೇ ಫಸ್ಟ್ ಸ್ಟೆಪ್ ತಗೊಂತಿದ್ದೆ. ಆರ್ಯ ಸರ್ನ ಮಾತಾಡ್ಸಕ್ ಟ್ರೈ ಮಾಡ್ತಿದ್ದೆ. ಹೌದು ಹೌದು, ನಂಬಿಕೆ. ಏನ್ ನಂಬಿಕೆ? ಅಂದ್ರೆ ನಿಮ್ಮಿಬ್ರು ಪ್ರೀತಿ ನಿಂತಿರೋದೇ ನಂಬಿಕೆ ಅನ್ನೋ ಬುನಾದಿ ಮೇಲೆ ಅಂತ ಸಂಪತ್ ಹೇಳ್ತಿರೋದು. ಹೌದೌದು ಅನು, ಹೌದು. ಸಂಸಾರದ ಅನುಭವ ನನ್ಗಿಲ್ದೇ ಇರ್ಬೋದು ಅನು, ಆದ್ರೆ ನನ್ ಫ್ರೆಂಡ್ ಸಂತೋಷ ಎಷ್ಟು ಮುಖ್ಯ ಅಂತ ನನಗ್ ಗೊತ್ತು. ಆ ಕಾರಣಕ್ಕೆ ಹೇಳ್ತಿದ್ದೀನಿ, ನೀನ್ ಹಿಂಗಿರೋದ್ ಸರಿ ಇಲ್ಲ. ಹೌದು ಅನು, ಸಂಸಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಕಾಮನ್. ಆದ್ರೆ ಅದನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗೋದೇ ಜೀವನ. ಸರಿ ಮಾಡ್ಕೊಂಡ್ ಸಾಗೋದಿಕ್ಕೆ ನಾನೇನು ತಪ್ಪೇ ಮಾಡಿಲ್ವಲ್ಲ ಸಂಪತ್. ಸರಿ ತಪ್ಪು ಎಲ್ಲ ಅವ್ರವ್ರ ಮೂಗಿನ ನೇರಕ್ಕೆ ಅನು, ಆದ್ರೆ ಕೊನೆಗುಳಿಯೋದು ಪ್ರೀತಿ ಮಾತ್ರ. ನೀವಿಬ್ರು ಒಂದ್ಸರಿ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅವ್ರು ನಂಗ್ ಫೋನ್ ಕೂಡ ಮಾಡದೇ ಇರುವಾಗ ಎಲ್ಲಿ ಅಂತ ಮಾತಾಡ್ಸೋದು? ಹಿಂದೆ ಎಲ್ಲ ಆರ್ಯ ಸರ್ ಬಗ್ಗೆ ಕ್ಲೂನೇ ಇದ್ದ ಇದ್ದಾಗ ನೀನ್ ಏನ್ ಮಾಡ್ತಿದ್ದೆ ಹೇಳು? ಅವ್ರು ಎಲ್ಲೂ ಸಿಗದೆ ಇದ್ದಾಗ ನಿನ್ಗೆ ಎಲ್ ಸಿಗ್ತಿದ್ರು ನೆನ್ಪಿಸ್ಕೊ. ಗಣೇಶನ್ ದೇವಸ್ಥಾನದಲ್ಲಿ. ಕರೆಕ್ಟ್. ನೀನ್ ಯಾಕೊಂದ್ಸರಿ ಗಣೇಶನ್ ದೇವಸ್ಥಾನಕ್ಕೆ ಹೋಗ್ಬಾರ್ದು? ಅಲ್ಲಿ ನಿನ್ಗೆ ಆರ್ಯ ಸರ್ ಸಿಗ್ಬೋದಲ್ವಾ?
ಅವ್ರು ಅಲ್ಲಿಗೆ ಯಾಕೆ ಬರ್ತಾರೆ? ಅವಾಗೇನೋ ಸಿಕ್ತಿದ್ರು, ಆದ್ರೆ ಈಗ ಇಲ್ಲ ರಮ್ಯಾ. ನಂಬಿಕೆನೆ ಎಲ್ಲ ಅನು. ನೀನ್ ಅಲ್ಲಿಗೆ ಬರ್ಬೋದು ಅಂತ ಆರ್ಯ ಸರ್ ಯೋಚನೆ ಮಾಡಿ ಅಲ್ಲಿಗೆ ಬಂದಿದ್ರೆ ಏನ್ ಮಾಡ್ತೀಯಾ? ಅವ್ರು ಬರಲ್ಲ ಕಣೆ. ಅವ್ರಿಗೆ ನಾನ್ ಬೇಡ ಅಲ್ವಾ ರಮ್ಯಾ? ಅನು, ನೀನ್ ಈ ತರ ಮಾತಾಡೋದನ್ನ ಮೊದ್ಲು ನಿಲ್ಸು. ಯಾವಾಗಿಂದ ಹಿಂಗ್ ನೆಗೆಟಿವ್ ಆದ ನೀನು? ಸರಿ, ಆರ್ಯ ಸರ್ಗೆ ಬೇಡದೇ ಇರ್ಬೋದು, ಆದ್ರೆ ನೀವಿಬ್ರು ಒಂದಾಗಿರೋದು ದೇವ್ರಿಗೆ ಬೇಕು ಅನ್ನೋದಾದ್ರೆ ನೀನು ತಡಿಯಕ್ಕಾಗಲ್ಲ, ಆರ್ಯ ಸರು ತಡಿಯಕ್ಕಾಗಲ್ಲ. ಒಂದ್ಸಲ ದೇವಸ್ಥಾನಕ್ಕೆ ಹೋಗ್ಬಾರದು ಒಳ್ಳೇದಲ್ವಾ? ಅವ್ರು ಸಿಗ್ದೇ ಇರ್ಲಿ, ನೀನ್ ಹೋಗ್ಬಾ ಅನು. ಸಂಪತ್ ಹೇಳ್ತಿರೋದು ಕರೆಕ್ಟ್ ಆಗಿದೆ, ಹೋಗ್ಬಾ ಅನು. ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅನು? ಹೋಗ್ಬಾ. ಸರಿ, ನಾವಿಬ್ರು ಸೇರೋದು ಆ ದೇವ್ರಿಗೆ ಮುಖ್ಯ ಆದ್ರೆ ನಾನು ಈಗ್ಲೇ ಹೋಗ್ತೀನಿ. ನೋಡೋಣ ಆ ದೇವ್ರು ನನ್ನ ಆರ್ಯ ಸರ್ನ ಅಲ್ಲಿ ಕರೆಸ್ತಾನ ಅಂತ. ಸರಿ ಸರಿ, ನೀ ಹೊರಡು ಅನು. ಬಾಯನು. ಹಲೋ ಸರ್. ಹಲೋ ರಮ್ಯಾ, ಏನಾಯ್ತು? ಅನು ಹತ್ರ ಮಾತಾಡ್ತೀಯಾ? ಹಾ ಸರ್, ನಾನು ಈಗಷ್ಟೇ ಅನು ಜೊತೆ ಮಾತಾಡ್ದೆ. ಎಲ್ಲ ನೀವ್ ಹೇಳ್ದಾಗೆ ಮಾಡಿದ್ದೀನಿ. ಅನು ಇವಾಗ ದೇವಸ್ಥಾನಕ್ಕೆ ಹೊರಟ್ಲು. ಥ್ಯಾಂಕ್ಸ್ ರಮ್ಯಾ. ಥ್ಯಾಂಕ್ಸ್ ಯಾಕೆ ಸರ್? ನೀವಿಬ್ರು ಯಾವಾಗ್ಲೂ ಖುಷಿಯಾಗಿರ್ಬೇಕು, ಅದೇ ನಮಗ್ ಬೇಕಾಗಿರೋದು. ನೀನು ಮತ್ತೆ ಅನು, ನಿಮ್ಮಿಬ್ಬರು ಸ್ನೇಹ ನಿಜಕ್ಕೂ ಮಾದರಿ. ನಿನಗೆ ಅನು ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ನನಗೆ ಗೊತ್ತು ರಮ್ಯಾ. ಥ್ಯಾಂಕ್ಸ್ ಒನ್ಸ್ ಅಗೇನ್. ಸಿಗ್ತೀನಿ. ಆಗ್ತಿಲ್ಲ ಕಣೋ ಸಂಪತ್. ಅವ್ರಿಬ್ರು ಪ್ರೀತಿ ಮಾಡುವಾಗ ಅವ್ರ ಮಧ್ಯೆ ಯಾವ್ದೇ ತರ ಜಗಳ ಇರ್ಲಿಲ್ಲ. ಮದ್ವೆ ಆಗೋವರ್ಗೂ ಯಾರ ಸಹಾಯನೂ ಬೇಕಿರ್ಲಿಲ್ಲ. ಆದ್ರೆ ಇವಾಗ ಅವ್ರ ಪ್ಯಾಚಪ್ ಆಗಕ್ಕೆ ನಾವ್ ಸಹಾಯ ಮಾಡ್ತಿದೀವಿ. ಆರ್ಯ ಸರೇ ಅನು ಜೊತೆ ಮಾತಾಡ್ಬೋದಲ್ವಾ? ನನ್ಗೆ ಯಾಕೆ ಕೇಳ್ತಿದ್ದಾರೆ? ಅವ್ರು ಹೀಗ್ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೇನೋ ಒಂದ್ ಕಾರಣ ಇರುತ್ತೆ ರಮ್ಯಾ. ಅದ್ ಬಿಡು, ಅವ್ರು ಖುಷಿಯಾಗಿದ್ರೆ ಸಾಕು. ಗಣಪ, ನಾನ್ ನಿನ್ನ ಹತ್ರ ಬೇಡ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿಲ್ಲ. ನನ್ ಮನ್ಸಲ್ಲಿರೋದೆಲ್ಲ ನಿನಗೆ ಚೆನ್ನಾಗ್ ಗೊತ್ತು. ಈಗ ನನ್ ಜೊತೆ ಆರ್ಯ ಸರಿಲ್ಲ ಅನ್ನೋ ದುಃಖಕ್ಕಿಂತ ನನ್ಗೊಂದ್ ಮಾತು ಸಹ ಹೇಳ್ದೆ ಹೊರಟೋದ್ರಲ್ಲ ಅನ್ನೋ ಬೇಜಾರೇ ಜಾಸ್ತಿ. ಅವ್ರನ್ನ ವಾಪಸ್ ಕರ್ಸ್ಕೊಡು ಅಂತ ನಾನ್ ನಿನ್ನ ಹತ್ರ ಕೇಳಲ್ಲ. ಅವ್ರಿಗ್ ನಾನ್ ಬೇಕಿದ್ರೆ, ನನ್ ಪ್ರೀತಿ ನಿಜಾನೇ ಆಗಿದ್ರೆ, ಅವ್ರಿಗ್ ನನ್ ಮೇಲಿರೋ ನಂಬಿಕೆ ಸುಳ್ಳಲ್ಲ ಅನ್ನೋ ಹಾಗಿದ್ರೆ ಅವ್ರು ಬಂದೇ ಬರ್ತಾರೆ.